ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಏನ್ ಗೊತ್ತಾ, ಮೈಕ್ ತಗೊಂಡಿದ್ದೀನಿ ನಾನು. ಜೋರಾಗಿ ಮಾತಾಡ್ತಾ ಇದ್ದೀನಾ? ಹೌದು. ಈ ಕಡೆ ಬಾ. ಸೊ ಸನ್ರೈಸ್ ನೋಡಿಕೊಂಡು ನಾನು, ಮೇಘಕ್ಕ, ಪವಿಯಕ್ಕ, ಮಂಜು ಅಣ್ಣ ಮತ್ತು ನಮ್ಮ ಗೋಲು ಎಲ್ಲರೂ ಎಲ್ಲೋಗಿ ಹೋಗ್ತಿದ್ದೀವಿ ಗೊತ್ತಾ. ಚಳಿಗೆ ಮಾತುಗಳೇ ಬರ್ತಾಯಿಲ್ಲ, ಫುಲ್ಲು ಚಳಿ. ನಮ್ಮೂರ ಸೈಡು ಚಿಕ್ಕಜೋಗಳಿಗ್ ಹೋಗ್ತಾ ಇದ್ದೀವಿ, ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇದು ನವೋದಯ ವಿದ್ಯಾಲಯದಲ್ಲಿ ನೋಡಿ ಹಂಗೆ ಹೇಳ್ತಾ ಇದ್ದೀನಿ. ನವೋದಯದಲ್ಲಿ ಅಂದರೆ 13 ಬ್ಯಾಚ್ದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆ ಹೋಗ್ತಾ ಇರೋದು. ನನ್ನನ್ನು ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚಳಿಗೆ ಇದು ಏನು ಟಿಫನಿಗೆ ನಿಲ್ಲಿಸಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದು, ಇವಾಗ ಟಿಫನಿಗೆ ನಿಲ್ಲಿಸಿದ್ದಾರೆ. ಸೊ ಬನ್ನಿ. ಸೊ ಬಂದಿದ್ದೀವಿ. ಚಳಿಗೆ ಚೆನ್ನಾಗಿ ಕೂತಿದ್ದೀವಿ. ಇಲ್ಲಿ ಬೆಚ್ಚಗಿದೆ. ಗೋಲು ಹಾಯ್ ಹೇಳು. ಹಾಯ್ ಹೇಳು ಹಾಯ್. ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಲಾಗ್. ಸೂಪರ್. ಹಂಗೆ ಅಲ್ಲಿ ಅಕ್ಕ ಅಣ್ಣ ಇದ್ದಾರೆ. ಈ ಮಸಾಲ. ಸೊ ನಾನು ಒಂದು ಇಡ್ಲಿ ವಡೆ ತೊಗೊಂಡಿದ್ದೀನಿ, ಎಲ್ಲರೂ ಮಸಾಲೆ ದೋಸೆ ತೊಗೊಂಡಿದ್ದಾರೆ. ನಮ್ಮ ಮೇಘಕ್ಕ ಗೋಪುರ ತಿಂತೋಳೆ. ವಾಂತಿ ಬಂದ್ಬಿಡ್ತೀನಿ ನಾವೀಗ. ನನಗೆ ಚೆನ್ನಾಗಿದ್ದಿಲ್ಲ. ಇವಾಗ ಏನಾದರೂ 5 ನಿಮಿಷ ಆದರೆ ನಾನು 4 ಸಲ ಕಕ್ತೀನಿ. ನಡಿ ಹೋಗೋಣ. ಹಳೆ ಪೇಪರ್, ಹಳೆ ಕಪ್ಪಡ, ಹಳೆ ದುನಿಯಾ. ಸೊ ಇನ್ನು ಒಂದು 10 ನಿಮಿಷ ರೀಚ್ ಆಗ್ತೀವಿ. ಫಸ್ಟು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋದು. ನಮ್ಮ ಅಪ್ಪನೂ ಇದ್ದಾರೆ. ಮಧ್ಯಾಹ್ನ ಅಷ್ಟರಲ್ಲಿ ಮಮ್ಮಿ ಸುಪ್ಪಿಯಕ್ಕ ಎಲ್ಲರೂ ಬರ್ತಾ ಇದ್ದಾರೆ. ಡ್ಯಾನ್ಸ್ ಮಾಡು. ಅದೇ ಇದೆ, ನಾವು ಹಾಲಿವುಡ್ ಅಂತ ಇದೆ. ಇಲ್ಲಿ ನೋಡಿ ನಮ್ಮ ಗೋಲು ಇದು ಕೇಳ್ಸಲ್ಲ. ಅದೇನು ಮಾತಾಡಿದ್ರೆ ಮೈಕ್ ನನ್ನ ಹತ್ರ ಇದೆ. ಸೊ ಇವಾಗ ಬಂದ್ವಿ. ಸ್ಟೇಜ್ ಎಷ್ಟು ದೊಡ್ಡದಿದೆ. ಫಸ್ಟ್ ಟೈಮ್ ನಾನು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಚಿಕ್ಕ ಡ್ರೋನ್ ತೊಗೊಂಡ್ಬಿಟ್ಟಿದ್ದಾನೆ, ಆರಿಸ್ತಾ ಇದ್ದಾನೆ. ಆರಿಸೋವರೆಗೂ ಬಿಡಲ್ಲ ಈಗ ಅದನ್ನ. ನೀನು ನೋಡ್ಬಿಡು. 5:15 ಎದ್ದು ನಾನು ಅವಾಗಿಂದ ಈಗೆಲ್ಲ ಕ್ಲೀನ್ ಮಾಡಿ, ಎಲ್ಲ ಉಪ್ಪು ಹಾಕಿ, ನೆಲ ಒರೆಸಿ, ತಣ್ಣಗೈತೆ ನೆಲ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಏನಪ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ. ಅಕ್ಕ ಬಂದ್ರೆ ಬೈಬಾರ್ದಲ್ಲ ನನಗೆ. ಈಗ ಮಮ್ಮಿಯವರು ಬಂದ್ರು. ಎಲ್ಲಿ ಎತ್ತು ಲಗೇಜ್ ಎತ್ಕೊಂಡ್ ಬಾ. ನೀವು ಬರೋದ್ ಬರ್ರಿ, ಕೊಡಿಲಿ. ಹೊಟ್ಟೆ ಹಸಿತೈತೆ. ಸೊ ಬೈಕ್ ಇದೆ ಸುಪ್ಪಿಯಕ್ಕ, ಇನ್ನು ಜೋರಾಗಿ ಮಾತಾಡು. ಸೊ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ ನವೋದಯ ಸ್ಕೂಲ್ಗೆ. ನಮ್ ಗೋಲಿಗೆ ಪನಿಷ್ಮೆಂಟ್ ಕೊಟ್ಟಿದೀವಿ. ನಾವು ನಡ್ಕೊಂಡು ಬರ್ತಾ ಇದ್ದಾನೆ. ಅವ್ನು ಡ್ರೋನ್ ತಗೊಂಡಿದ್ದಾನಲ್ಲ, ಅದನ್ನ ಇಟ್ಕೊಂಡು ನಾವೇ ಫಾಸ್ಟ್. ಮಿಡಲ್ ಬೈತಲೆ ತೆಗೆದು ಇಲ್ಲ, ಅವನ ಡ್ರೋನ್ ತಗೊಂಡು ಹೋದ ಎಲ್ಲ. ಅಲ್ಲಿದ್ದಾನೆ. ಸೊ ನಮ್ಮ ಊರಿನ ಸ್ಟೈಲ್ ಜೋಳದ ರೊಟ್ಟಿ, ಇದು ಪುಡಿ, ಇದು ಬದನೆಕಾಯಿ ಪಲ್ಯ. ಏನು ಗೊತ್ತಾ, ಈ ನವೋದಯ ಸ್ಕೂಲಲ್ಲಿ ಅವಾಗ ಇಲ್ಲಿ ಓದ್ತಾ ಇದ್ನಲ್ಲ ನಾನು, ಶ್ರಾವಣಿ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅವಾಗ ನವೋದಯ ಸ್ಕೂಲಲ್ಲಿ ಬಂದುಬಿಟ್ಟು ಹಣ್ಣುಗಳೆಲ್ಲ ಕಳ್ತನ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ ನಾವು.
ನಾನು ನನ್ನ ಫ್ರೆಂಡ್ಸ್ ಸೋನು ಕವನ ಎಲ್ಲರೂ ಬಂದ್ಬಿಟ್ಟು ಕತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿ ಏನು ಗೊತ್ತಾ, ನಮ್ಮ ಮೇಘಕ್ಕಂಗೆ ವಿಡಿಯೋ ಮಾಡಿಲ್ಲ ಅಂತ ಮುನಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳದು ವಿಡಿಯೋನೇ ಮಾಡಿಲ್ಲ ಅಂತ. ಸುಪ್ಪಿ ಅಕ್ಕನೂ ಅಷ್ಟೇ, ನಂದು ವಿಡಿಯೋನೇ ಮಾಡಿಲ್ಲ ಅಂದರೆ ಅದಕ್ಕೆ ಮಾಡ್ತಾ ಇದ್ದೀನಿ ವಿಡಿಯೋ. ಮೈಕ್ ಕೊಡೆ, ಮಾತಾಡ್ತೀನಿ. ಜೋರಾಗಿ ಮಾತಾಡೆ. ಬೆಳಿಗ್ಗೆಯಿಂದ ಅಷ್ಟು ವಿಡಿಯೋ ಮಾಡಿದ್ವಿ. ಒಂದು ವಿಡಿಯೋ ನಮ್ಮ ಅಕ್ಕ ಬಂದಿದ್ದಾಳೆ, ಕಾರಲ್ಲಿ ಇದ್ದೀವಿ, ಒಂದು ವಿಡಿಯೋ ನಾನು ಯಾರ್ದು ಮಾಡೇ ಇಲ್ಲ. ಹಾ, ನಮ್ಮ ಅಕ್ಕ ಬಂದಿದ್ದಾಳೆ, ಇದೇ ಪಾಟಿಯ ಜಂಗ್ಲಿ ಹಾಕೊಂಡಾಳೆ. ಸರ್, ನಮ್ಮ ಅಪ್ಪನ ಜೊತೆ ಗಾಡಿನಲ್ಲಿ ಹೋಗ್ತಾ ಇದ್ದೀನಿ. ಅವಳು ಮುದ್ದು ತಂಗಿ ಅಂತೆ, ಮುದ್ದು ತಂಗಿ ಜೊತೆ ಬರ್ತಾಳಂತ ಅವಳು. ಸೊ ಈಗ ಸೀರೆ ಉಟ್ಕೊಂಡಾಗಿದೆ. ನನ್ನ ಸೀರೆ ಬಂದ್ಬಿಟ್ಟು ಇದು. ಸೊ ಇದು ನಮ್ಮ ಮೇಘಕ್ಕ ಸ್ಯಾರಿ ಡ್ರೈಪ್ ಮಾಡಿದ್ದು. ಸೊ ನಿಮಗೂ ಕೂಡ ಫಂಕ್ಷನಿಗೆ ಬೇಕು ಅಂದರೆ DM ಮಾಡಿರ್ತೀನಿ, ಓಕೆನಾ? ಸ್ಯಾರಿ ಮತ್ತು ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ನಮ್ಮ ಮೇಘಕ್ಕನೇ ಮಾಡ್ತಾ ಇರೋದು. ಸೊ ನಾನು ಸೈಲೆಂಟಾಗಿ ಕೂತ್ಕೋತೀನಿ, ನಾನೇನೂ ಮಾತಾಡಲ್ಲ. ಆಲ್ರೆಡಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಲೈಟಾಗಿ ಕೇಳಿಸ್ತಾ ಇರುತ್ತೆ, ಬಿಕಾಸ್ ನಾನು ಮೈಕ್ ಹಾಕಿದ್ದೀನಿ ಅಲ್ವಾ, ಸೊ ಅದಕ್ಕೆ. ಸೊ ಈಗ ಮೇಕಪ್ ಮಾಡ್ಕೋಬೇಕು. ಮೇಕಪ್ ಮಾಡಾದ್ಮೇಲೆ ಹೇರು, ಅದಾದಮೇಲೆ ಅಲ್ಲಿಗೆ ಹೋಗಿ ಡ್ಯಾನ್ಸ್ ಪರ್ಫಾಮೆನ್ಸು ಫುಲ್ಲು ಇದು ಏನದು ಫುಲ್ ರೆಡಿಯಾಗಿದ್ದೀನಿ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ನೋಡುವ, ಫಸ್ಟ್ ಟೈಮ್ ನಾನು ಒಂದು ಸ್ಟೇಜ್ ಪರ್ಫಾಮೆನ್ಸ್ ಕೊಡ್ತಾ ಇರೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಸ್ಕೂಲು ಕಾಲೇಜಲ್ಲಿ ಕೊಟ್ಟಿದ್ದು. ಇದು ಏನದು ಮುದ್ದು ಸೊಸೆ ಸೀರಿಯಲ್ಸ್ ಅಂತೆಗೂ ಹೋಗೋಕ್ಕಾಗಿಲ್ಲ, ಬಿಕಾಸ್ ಏನಕ್ಕೆ ಅಂತ ಅಂದರೆ ಸೊ ನನಗೆ ತೆಲುಗುನಲ್ಲಿ ಶೂಟ್ ಇತ್ತು, ಸೊ ಅದಕ್ಕೆ ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಕೊಡ್ತಾಯಿದ್ದೀನಿ. ನಾನು ಓದಿದ ಊರಲ್ಲಿ ನಾನು ಅಂದರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಖುಷಿ ಆಗ್ತಾಯಿದೆ. ಸೊ ಈಗ ಮೇಕಪ್ ಮಾಡ್ಕೊಳ್ಳುವ, ರೆಡಿ ಆಗುವ, ಹೋಗುವ. ಓಕೆ, ಸೊ ಇವಾಗ ನಮ್ಮ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮೇಕಪ್ ಮಾಡ್ತಾಳೆ ನೋಡಿ ಇಲ್ಲಿ. ನಾನು ಏನಿಲ್ಲ, ಪಾನ್ಸ್ ಕ್ರೀಮ್ ಹಚ್ಕೊಂಡು ನಾನು ಹೋಗ್ತೀನಿ. ಈ ಥರ ಎಲ್ಲ ಕುತ್ಕೊಂಡು ತೆಗಿ ಕಿರ್ಸ್ಬೇಡ, ನೀನು ಕಿರ್ಸ್ಬೇಡ, ಮೈಕ್ ಇದೆ ನನ್ನ ಹತ್ರ. ಓಕೆ, ಕಿರ್ಸ್ಬೇಡ. ಸೊ ಈಗ ಮೇಕಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಮೇಘನಾ ಸಿ ಠಾಕೂರ್ ಜಾಮೂನ್ ಅವರು. ಓಕೆ, ಇದಕ್ಕೆ ಸೀರಿಯಲ್ ನಿಂತ್ಕೊ ಒಂದು ಫೋಟೋ ತೆಗಿ. ರೆಡಿನಾ? ಓಕೆ, ಸಖತ್ ಎನರ್ಜಿ. ಇದೊಂದು ಪ್ರೋಗ್ರಾಮ್ ಕಣ್ರಿ, ಚೆನ್ನಾಗಿರ್ಬೇಕು. ನೀವು ನಿಮ್ಗೋಸ್ಕರನೇ ಮಾಡ್ತಿರೋದು. ಡೋ ಆಗಿ ಬರ್ತಾ ಮಾತಾಡ್ಬೇಕು. ಸೊ ಅದಕ್ಕೆ ನನಗೆ ಸ್ವಲ್ಪ ಮಿಸ್ಟೇಕ್. Sometimes I say my mother tongue is Kannada. Though I am from Tamil Nadu, ನನ್ನ ಮದರ್ ಟಂಗ್ ಕನ್ನಡನೇ ಹೇಳ್ತೀನಿ. ನಾನು ಕಾರ್ಯಕ್ರಮದ ಕೇಂದ್ರ ಬಿಂದು. ಎನಿ ಗೆಸ್ ಮಾಡ್ತೀರಾ? ಕೇಳಿಸ್ತಿಲ್ಲ? ಅವ್ರ ಹೆಸರು ಗೊತ್ತಾ? ಜೋರಾಗಿ. ಕಲರ್ಸ್ ಕನ್ನಡದಲ್ಲಿ ಮೂಡ್ ಬರ್ತಿರುವಂತಹ ಮುದ್ದು ಸೊಸೆಯ ಸೀರಿಯಲ್ನ ನಾಯಕಿ ನಟಿ, ತೆಲುಗು ಜಮಿನಿಯಲ್ಲಿ ಬರ್ತಿರುವ ಶಿವಾಂಗಿ ಸೀರಿಯಲ್ನ ಬಡಿಂಗ್ ಸ್ಟಾರ್ ಪ್ರತಿಭಾ ಠಾಕೂರ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ವೆರಿ ಬ್ಯೂಟಿಫುಲ್, ವೆರಿ ಚಾರ್ಮಿಂಗ್ ಅಂಡ್
inspiring actress of Kannada industry, please. Hello. Hi madam, ಹೇಗಿದ್ದೀರಾ? ಅವ್ರ ಹತ್ರ ಮಾತಾಡ್ಸೋಣವಾ? ಮೇಡಮ್ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು. What inspired you to become an actress, and how is your journey in the Kannada industry? We are all waiting and inspiring. Talk to our students, please. ಮಾತಾಡೋದಾ? ಹಲೋ ನವೋದಯ, ಜೋಶೇ ಇಲ್ಲ. ಸೂಪರ್. ಸೊ ನಾನು ಯಾರು ಗೊತ್ತಾ? ಗೊತ್ತಿಲ್ವಾ? ಕೇಳಿಸ್ತಾ ಇಲ್ಲ? ಗೊತ್ತಿಲ್ಲ ಅಲ್ವಾ? ಓಕೆ, ಪ್ರೋಮೋ ನೋಡ್ಕೊಂಡ್ ಬನ್ನಿ. ಓಕೆ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ವೇದಿಕೆಗೆ ನನ್ನ ಕರೆದಿದ್ದಕ್ಕೆ. ಮಂಜು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇಷ್ಟು ಜೋಶ್ ನಾನು ನೋಡೇ ಇಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜು ಅಣ್ಣ. ನಮ್ಮ ಅಣ್ಣ ಇವರೇ ಇನ್ವೈಟ್ ಮಾಡಿದ್ದು. ಹಳೆ ಬೇರು ಹೊಸ ಸಿಗ್ರು 2025 ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮಕ್ಕಳಲ್ಲಿ ಇಷ್ಟು ಜೋಶ್ ಇರೋದು ನೋಡಿ ನನಗೂ ಜೋಶ್ ಬರ್ತಾ ಇದೆ. ಇಲ್ಲೆಲ್ಲ ಪುಟ್ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನನ್ನ ಸ್ಕೂಲ್ ಜರ್ನಿ ಎಲ್ಲ ನನಗೆ ನೆನಪಾಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ಈಗ ನಿಮ್ಮ ಮುದ್ದು ಸೊಸೆ ಪರ್ಫಾರ್ಮೆನ್ಸ್ ನಾನು ನೋಡೋಣವಾ? ಓಕೆ, ಜೋಶ್ ಇಲ್ಲ, ಸೌಂಡ್ ಬರಬೇಕು. For Manjunatha Charita song from ಸೊ ಏನ್ ಗೊತ್ತಾ, ನಮ್ಮ ಮಮ್ಮಿ ಇದ್ಬಿಟ್ಟು ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಬಾ. ಸೊ ಮಮ್ಮಿ ಇದ್ಬಿಟ್ಟು ಏನಂದ್ರು ಅಂದ್ರೆ, ಈ ವ್ಲಾಗ್ ಅಲ್ಲಿ ನಾನು ಇಲ್ಲೇ ಇಲ್ಲ ಪ್ರತಿಮಾ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಮ್ಮಿಗೆ ಅದೇನಿಲ್ಲ, ಸುಮ್ಮನೆ ಹೇಳಿದ್ದು ಕಾಮಿಡಿಗೆ. ಈಗ ಏನ್ ಗೊತ್ತಾ, ಏನ್ ಗೊತ್ತಾ, ಈಗ ಅಲ್ಲಿ ಅಷ್ಟು ಜನ ನನ್ ಜೊತೆ ಮಮ್ಮಿ ತಲೆ ಮೇಲೆ ಇಟ್ಕೋಬೇಕು ಅದನ್ನ. ಈಗ ಅಷ್ಟು ಜನದ ಮುಂದೆ ನಾನು ಡ್ಯಾನ್ಸ್ ಮಾಡಿದೆ. ಮತ್ತೆ ಅಷ್ಟು ಜನ ಬಂದ್ಬಿಟ್ಟು ನನ್ನ ಜೊತೆ ಫೋಟೋ ತೆಗೆಸ್ಕೊಡ್ರು. ಹೆಂಗ ಅನಿಸ್ತು ನಿಂಗೆ? ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಯ್ತು. ಅದು ನಮ್ಮೂರಲ್ಲಿ ನವೋದಯದಲ್ಲಿ ನಿನಗೆ ಕರೆದಿದ್ದಾರಂದ್ರೆ ನಿಜವಾಗ್ಲು ನಾನು ಏನಂತಾರಲ್ಲ, ಒಂಥರ ಜೀವನ ಸಾರ್ಥಕ ಆಯ್ತು ಅಂತ. ಯಾಕಂದ್ರೆ ನಮ್ಮೂರಲ್ಲಿ ಬಂದು ಇಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ನವೋದಯ ಸ್ಕೂಲಲ್ಲಿ ಕರೆದಿದ್ದಾರಲ್ಲ, ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಆ ಜನ ಎಲ್ಲ ನೋಡಿದ್ರೆ ಅಪ್ಪ ನಿಜವಾಗ್ಲು ಬಹಳ ಜನ ಸೆಲ್ಫಿ ಸೂಪರ್. ಟೆನ್ಷನ್ ಇವರೇ ಕೊಟ್ಬಿಡ್ತಾರೆ ನಂಗೆ ಮನೆಗೆ. ಚೆನ್ನಾಗಿ ಮಾಡ್ತಾಳೆ ಪ್ರತಿಮಾ, ಮರಿಬೇಡ ಪ್ರತಿಮಾ, ಚೆನ್ನಾಗಿ ಮಾಡು ಅಂತ. ಚೆನ್ನಾಗಿ ಮಾಡಿದ್ನ, ಸೂಪರ್ ಆಗಿ ಮಾಡಿದೆ, ಚೆನ್ನಾಗಿ ಕಾಣ್ತಿದ್ದೆ. ಚೆನ್ನಾಗಿದೆ.
ಇದೆ ಹೇಳ್ಬಿಡು ನೀನ್ ಬಾಯಾರ ಹೇಳ್ಬಿಡು ಹೇಳು ಆಯ್ರ ಕಲೆಕ್ಷನ್ ಬಗ್ಗೆ ಹೇಳಿ ನೀನು ಏನ್ ಹೇಳಿ ಐರಾ ಕಲೆಕ್ಷನ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ತಗೊಳ್ಳಿ. ಸೀರೆ ಡ್ರೆಸ್ಸಸ್ ಎಲ್ಲ ಇದೆ, ತಗೊಳ್ಳಿ. ಆಯ್ರ ಕಲೆಕ್ಷನ್ ಸೊ ನಮ್ಮ ಅಪ್ಪನ ಫಸ್ಟ್ ಟೈಮ್ ಮಾತಾಡಿಸ್ತಾ ಇರೋದು ನನ್ನ ಬ್ಲಾಗ್ ಅಲ್ಲಿ ನನ್ನ ಬಗ್ಗೆ ನಾನು ಕೇಳ್ತಾ ಇರೋದು. ಅಪ್ಪ ಈಗ ಅಷ್ಟು ಜನದ ಮುಂದೆ ನಾನು ಡ್ಯಾನ್ಸ್ ಮಾಡಿದೆ ಮತ್ತೆ ಅಷ್ಟು ಜನ ಎಲ್ಲ ನನ್ನ ಹತ್ರ ಫೋಟೋ ತೆಗೆಸ್ಕೊಂಡ್ರಲ್ಲ, ನಿಂಗೆ ನೋಡ್ಬಿಟ್ಟು ಏನ್ ಅನ್ನಿಸ್ತು? ತುಂಬಾ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಈ ಊರಲ್ಲಿ ನಿನ್ನ ಫೈಂಡ್ ಔಟ್ ಮಾಡಿದಾರೆ ಅಂದ್ರೆ ಯು ಆರ್ ಗ್ರೇಟ್. ಯಾರು ಕರೆದ್ರು ಮಂಜಣ್ಣ ಕರೆದಿದ್ದಕ್ಕೆ ನೀನ್ ಬಂದಿದ್ದಿ, ಹೌದಿಲ್ಲ? ಅಷ್ಟು ಬಿಜಿಯಲ್ಲಿ ಬಂದಿದ್ಯಾ. ಯಾಕಂದ್ರೆ ಇಲ್ಲೇರು ಬಹಳ ಕೇಳಿದ್ರು ನಿನ್ನ, ನಾವು ಫೋಟೋ ತೆಗ್ಸ್ಕೋಬೇಕು, ಇಷ್ಟು ಜನ ಇದ್ರು ನೀನು ಹೋಗೋ ಅವಸರದಾಗ ಅಷ್ಟು ಜನಕ್ಕೂ ಸೆಲ್ಫಿ ಕೊಟ್ಟಿದ್ಯಾ. ಒಂದು ಮೆಮೊರಿ, ಒಂದು ಡ್ಯಾನ್ಸ್ ಮಾಡಿದ್ರಲ್ಲ, ತುಂಬಾ ತುಂಬಾ ಸಂತೋಷ. ನಮಗೂ ಒಂದು ಗೌರವ, ನನ್ನ ಮಗಳು 3ನೇ ಮಗಳು ಅಂತೇಳಿ ಖುಷಿಯಾಗಿ ಎಲ್ಲರೂ ಕೇಳಿದ್ರು ಹೇಗೆ ಏನು ಯಾವ ಸೀರಿಯಲ್ ಮತ್ತೆ ಅಂದ್ರೆ ಅದೇ ಮುದ್ದು ಸೊಸೆ ಬಿಟ್ಟು ನೆಕ್ಸ್ಟ್ ನಡೀತಾ ಇದೆ ಶಿವಾಂಗಿ ಅಂತ ಹೇಳಿದ್ದೀನಿ. ತುಂಬಾ ಸಂತೋಷ ಆಯ್ತು. ಖುಷಿ ಆಯ್ತಾ? ಡ್ಯಾನ್ಸ್ ಹೆಂಗ್ ಮಾಡಿದೆ? ಸೂಪರ್ ಬಂಬಾಟ್. ಹೇಳಿ ನೀನ್ ಡೈಲಾಗ್ ಚಿಲ್ಲಿ ಚಿಲ್ಲಿ ಸೂಪರ್ ಭಾರಿ ಚಲೋ ಮಾಡ್ತಾಳಪ್ಪ. ಸುಪ್ಪಿ ಅಕ್ಕಂಗ್ ಕೇಳೋಣ ಆಯ್ತಾ? ಮಾತಾಡ್ಬಾ. ಬನ್ನಿ ಮೇಡಮ್ ಬನ್ನಿ, ಮೈಕ್ ಇಟ್ಕೊಂಡು ಮಾತಾಡಿ ಸ್ವಲ್ಪ ನಮ್ಮ ವ್ಲಾಗಿಗೆ. ನೀವು ಮಾತಾಡಿದ್ರೆ ಸ್ವಲ್ಪ ಲೈಕ್ಸ್ ವ್ಯೂಸ್ ಎಲ್ಲ ಜಾಸ್ತಿ ಬರುತ್ತೆ. ಮಾತಾಡಿ. ಅದು ನಿಂದ ಇದು ಸ್ಟೈಲ್ ಮಾಡ್ರೆ ಇಬ್ರು. ನಂದು ನಿಂದು ಸ್ಟೈಲ್, ನಿನ್ ಸ್ಟೈಲ್ ಅಟ್ಲೀಸ್ಟ್ ಇದಕ್ಕೋಸ್ಕರ ಆದ್ರೂ ಮಾತಾಡಿ. ಹಿಂಗೆ ಹಿಂಗ ಹಿಂಗಲ್ಲ ಇದು ಅಲ್ಲ, ತಡಿ ಫಸ್ಟ್ ಹಿಂಗ. ಸೊ ಏನ್ ಸುಪ್ಪಿ ಅಕ್ಕ, ಮತ್ತೆ ನಾನು ಕ್ವಶನ್ ರಿಪೀಟ್ ಮಾಡಲ್ಲ, ಹೇಳ್ಬಿಡ್ತೀನಿ. ಇಲ್ಲ ಸಖತ್ ನಿಜ ಅಂದ್ರೆ ಟೆನ್ಷನ್ ಆಗೋಗಿತ್ತು. ಅವಳಿಗೆ ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ನಮಗೆ ತುಂಬಾ ಟೆನ್ಷನ್ ಇರುತ್ತೆ. ಹೆಂಗ್ ಮಾಡ್ತಾಳೋ ಏನೋ, ಏನಾದ್ರು ಮರ್ತು ಬಿಡ್ತಾಳ ಅಂತ ಅಂದು. ಅಂದ್ರೆ ಇವಾಗ್ಲೂ ನಂಗೆ 20 ವರ್ಷ, ಇವಾಗ್ಲೂ ನನ್ನ 10 ವರ್ಷದ ತರ ಟ್ರೀಟ್ ಮಾಡ್ತಾರೆ ಮನೇಲಿ ಎಲ್ರು. ಅಪ್ಪ ಚಿಕ್ಕೋಳಿವಳು ಮರ್ತು ಬಿಡ್ತಾಳೆ. ಅದ್ರಲ್ಲೂ ನಮ್ ಸುಪ್ಪಿ ಅಕ್ಕ ಡ್ಯಾನ್ಸ್ ಬಿಟ್ಟಿದ್ರೆ ಅವಳೆ. ಹೌದು, ಯಾರು ಹೇಳ್ಕೊಟ್ಟಿದ್ದು ಡ್ಯಾನ್ಸ್? ಸ್ಟೇಜ್ ಮೇಲೆ ಎಲ್ಲಿ ಬಂದ್ಬಿಡ್ತು ಅನ್ಕೊಂಡಿದ್ದೆ ನಾನು. ಖಂಡಿತ 100% ಗ್ಯಾರಂಟಿ. ಅಲ್ಲ ಬರ್ಬೋದಾಯ್ತು ಗೊತ್ತಾ, ಮತ್ತೆ ಯಾಕಾಗಲ್ಲ? ಏನ್ ಗೊತ್ತಾ, ಈ ತರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗ್ಲಿ ಏನಾದ್ರು ಇದ್ರೆ ಮೇನ್ ಹೇಳ್ಕೊಳ್ಳೋದು ಡ್ಯಾನ್ಸ್ ಇದ್ರೆ ಇವಳು, ಡೈಲಾಗ್ಸ್ ಏನಾದ್ರು ಇದ್ರೆ ನಮ್ಮ ಕ್ಯಾಮ್ರಾ ಇದ್ರೆ ಒಬ್ರು ಇದಾರೆ ಇವ್ರು, ಏನಾದ್ರೂ ಇದ್ರೆ ಹೇಳ್ಕೊಡೋದು ಈ ಮೇಡಮ್ ಅವರು. ತುಂಬಾ ಚೆನ್ನಾಗಿ ಮಾಡಿದ್ರು, ಸಖತ್ ಖುಷಿ ಆಯ್ತು. ಇಷ್ಟೊಂದ್ ಜನನ ನೋಡಿರ್ಲಿಲ್ಲ ನಾವು, ಅಂದ್ರೆ ಆತರ ಯಾವಾಗ್ಲೂ ಅಟೆಂಡ್ ಮಾಡಿರ್ಲಿಲ್ಲ. ಆತರ ಈವೆಂಟ್ ನಾನು ಹೋಗಿಲ್ಲ, ಅಂದ್ರೆ ಸೀರಿಯಲ್ ಅದು ಇದು ಆ ಬಿಸಿನಲ್ಲೇ ಇದ್ದೆ. ಫಸ್ಟ್ ಟೈಮ್ ಹಿಂಗ್ ಬಂದಿದ್ದು ಅಷ್ಟೊಂದ್ ಜನನ ನೋಡ್ಬಿಟ್ಟು. ಡೇಟ್ ಕೊಟ್ಟಿದ್ಯಾರು? ಥ್ಯಾಂಕ್ ಯು ಸೋ ಮಚ್ ಸುಂದ್ರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಈ ತರ ಜನಗಳ ಪ್ರೀತಿ ಸಿಗುತ್ತೆ ಅಂತ ನಿಜವಾಗ್ಲೂ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾರಿ ಸುಪ್ಪಕ್ಕೆ ಅದನ್ನ ಮಾಡ್ಕೊಟ್ಟಿದ್ಯಾರು ರಜಾನ? ಅಷ್ಟೇ, ಇನ್ನೇನಿಲ್ಲ. ಎಕ್ಸ್ಪ್ರೆಷನ್ಸ್ ಮಾತ್ರ ಸೂಪರ್ ಆಗಿ ಕೊಟ್ಲು, ಯಾವ್ದು ಮಿಸ್ ಮಾಡ್ಲಿಲ್ಲ. ಸೂಪರ್ ಎನರ್ಜೆಟಿಕ್. ಎಕ್ಸ್ಪ್ರೆಷನ್ ಕ್ವೀನ್ ಅವಳು. ಡ್ಯಾನ್ಸ್ ಮಾಡ್ತಾಳೋ ಇಲ್ಲ, ಎಕ್ಸ್ಪ್ರೆಷನ್ ನನಗೆ ನಾನು ಮುಂದೆ ಬಂದ್ಬಿಟ್ಟು ಹಿಂಗ್ ಮಾಡ್ತಾ ಇದೀನಿ ಸ್ಟೇಜ್ ಮುಂದೆ. ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಅಷ್ಟು ಜನಗಳ ಮಧ್ಯೆ ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ. ನೀವ್ ಅಲ್ಲಿ ನಿಂತಿದ್ದೀರಾ ಮಂಜು ಅಣ್ಣ ಅಂತವ್ರೆ. ಇಲ್ಲಿ ಹೋಗು, ಆಮೇಲೆ ಹಿಂದೆ ಹೋಗಿ ಸಖತ್ತಾಗಿ ಮಾಡಿದ್ರು. ಓಕೆ, ಮೇಘಕ್ಕ ನಮ್ ಕ್ಯಾಮ್ರಾಮನ್ ಆನ್ ಮಾಡಿಯಾ? ಸಖತ್ತಾಗಿ ಬಂತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇವತ್ತು ನಂಗೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಲುಕ್ ಮಾಡ್ಕೊಡೋದು. ಪೇಮೆಂಟ್ ಯಾಕೆ ನಿಮ್ಮನೇಲೆ ಮಾಡಲ್? ನಿಮ್ಮದಲ್ಲ ಹೇಳಮ್ಮ. ಪ್ರತಿಯೊಂದು ಡ್ಯಾನ್ಸ್ ಆಕ್ಟಿಂಗ್ ಯಾರು ಹೇಳಕ್ಕೆ ಆಗಲ್ಲ. ತುಂಬಾ ಎನರ್ಜೆಟಿಕ್ ಆಗಿ ಮಾಡ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾತಾಡ್ತಾಳೆ, ಫುಲ್ ಜೋಶಲ್ಲಿ ಮಾತಾಡ್ತಾಳೆ. ನಾನೇ ಶಾಕ್ ಆಗ್ಬಿಟ್ಟೆ, ಇಷ್ಟು ಚೆನ್ನಾಗಿ ಮಾತಾಡ್ತಾಳೆ ಪ್ರತಿಮಾ. ಸ್ವಲ್ಪ ಧೈರ್ಯ ಬಂದಿದೆ. ತ್ರಿವಿಕ್ರಮ್ ಅವ್ರನ್ನ ನೋಡ್ಬಿಟ್ಟು ಸ್ವಲ್ಪ ಧೈರ್ಯ. ತುಂಬಾ ಮೋಟಿವೇಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಾರೆ ಗೊತ್ತಾ. ಅವ್ರು ತುಂಬಾ ಖುಷಿ ಆಗುತ್ತೆ. ಹೌದು, ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಬೇರೆ ಕಡೆ ಶೂಟ್ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡಿತ್ತು.
ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ನಾವೇ ಥ್ಯಾಂಕ್ ಯು. ನಿಮ್ಮಿಂದನೇ ನಾವು ಮೇಡಮ್ ಇಷ್ಟು ಚೆನ್ನಾಗಿ ನೀವು ಲುಕ್ ಕೊಟ್ಟಿಲ್ಲ ಅಂದಿದ್ರೆ ನಮ್ಮನ್ನ ಯಾರು ನೋಡ್ತಾರೆ. ಮೇಕಪ್ ಇಲ್ದೇನು ಚೆನ್ನಾಗಿ ಕಾಣ್ತಾಳೆ, ಮೇಕಪ್ ಇಲ್ದೆ ಏನೋ ಸ್ವಲ್ಪ ಚೆನ್ನಾಗಿ ದೊಡ್ಡೋಳು ಕಾಣ್ತಾರೆ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಸೊ ಯಾ ಮತ್ತೆ ನಾನು ಶೂಟಿಂಗ್ ಹೋಗ್ಬೇಕು ನೈಟು. ಸೊ ಅಪ್ಪಂದು ಸೊ ಇಷ್ಟು ಖುಷಿ, ಇಷ್ಟು ಜನಗಳ ಪ್ರೀತಿ ನನಗೆ ಗೊತ್ತಾಗೋ ಹಂಗೆ ಮಾಡಿದ್ದು ಮಂಜು ಅಣ್ಣ ಮತ್ತು ಪವಿ ಅಕ್ಕ. ಲಾಸ್ಟ್ ಮೂಮೆಂಟಲ್ಲಿ ನಮ್ಗೆ ಡೇಟ್ ಕೊಟ್ಟರು ಇಲ್ಲಿ ಬರೋದಕ್ಕೆ ಸುಂದರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂದರೆ ಇಷ್ಟು ಜನಗಳ ಪ್ರೀತಿ ನನ್ನ ಲೈಫಲ್ಲಿ ನಾನು ನೋಡೇ ಇರಲಿಲ್ಲ. ಮಂಜು ಅಣ್ಣ ಹೇಳಿದ್ರು ಈ ಥರ ಒಂದು ಈವೆಂಟ್ ಮಾಡ್ತಾ ಇದ್ದೀವಿ, ಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಬಟ್ ಅಣ್ಣ ಡೇಟ್ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಂಜು ಅಣ್ಣ ಸಾರಿ, ಯಾಕಂದರೆ ಅಲ್ಲಿ ಅಷ್ಟು ಜನ ಕ್ರೌಡ್ ಮಧ್ಯೆ ಬಂದುಬಿಟ್ಟು ನನ್ನ ಪ್ರೊಟೆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಥ್ಯಾಂಕ್ ಯು ಸೋ ಮಚ್ ಮಂಜು ಅಣ್ಣ. ಇನ್ನೊಂದೇನು ಅಂದರೆ ನಾನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿದ್ದು ಸಾಂಗ್ಸೇ ಬೇರೆ. ಬಟ್ ಇಲ್ಲಿ ಊರಿಗೆ ಬಂದೆ, ಅಕ್ಕ ಇದ್ಬಿಟ್ಟು ಇದು ಮಾಡು ಈ ಥರ ಮಿಕ್ಸಪ್ ಮಾಡಿಬಿಟ್ಟು ಮಾಡು ಅಂತ ಹೇಳಿದ್ದು ಪವಿ ಅಕ್ಕನಿಂದ ಇನ್ನು ಸ್ವಲ್ಪ ಎನರ್ಜಿ ನನಗಿನ್ನೂ ಫುಲ್ ಜಾಸ್ತಿ ಆಯಿತು. ಏನು ಗೊತ್ತಾ ಪವಿ ಅಕ್ಕ, ಮಾಡ್ತೀಯ ಮಾಡು, ನಿನಗಿದ್ದೆಲ್ಲ ಜುಜುಬಿ ಕಣೆ ಜುಜುಬಿ ಅಂತ ಹೇಳ್ಬಿಟ್ಟು ನನಗಿನ್ನೂ ಫುಲ್ಲು ಮಾಡ್ತೀಯ ಅಂತ ಜೋಶ್ ತುಂಬಿದ್ದು ಪವಿ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಏನು ಅಂದರೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ನನ್ನ ಪ್ರೋಮೋ ಹಾಕಿದ್ರು ಮಂಜು ಅಣ್ಣ ಹೋಗ್ಬಿಟ್ಟು ಹಾಕಿಸಿ, ಅಂದರೆ ಆ ಥರ ವೆಲ್ಕಮ್ ಮಾಡಿದ್ರು. ತುಂಬ ಖುಷಿ ಆಯಿತು. ಅಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಫ್ರೆಂಡ್ ನಾನು ಇಲ್ಲಿ ಅದು ಬರ್ತಾ ಇದೆ, ನಾನು ಪ್ರೋಮೋ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲರೂ ಜನ ಮುದ್ದು ಸೊಸೆ ಅಂತಾರಲ್ವಾ, ಖುಷಿ ಏನೇ ಹೇಳ್ತಾರೆ. ನಂದು ಸೀರಿಯಲ್ ಒಂದು ಡೈಲಾಗ್, ನನ್ನ ಖುಷಿಗೆ ಪಾರನೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಈಗ ವ್ಲಾಗ್ನ ಎಂಡ್ ಮಾಡುವ ಸಮಯ. ಗಂಟ್ಲಂತೂ ಬಿದ್ದೋಯ್ತು ನಂದು, ಫುಲ್ಲು ಗಂಟ್ಲು ಇದಾಗ್ತಾ ಇದೆ ಮಾತಾಡಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಂಜು ಅಣ್ಣ, ಪವಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಿಮ್ಮಿಂದನೇ ಅಷ್ಟು ಜೋಶ್ ಬಂದು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಓ ಗಾಡ್, ಬಿದ್ದೇ ಹೋಯ್ತು ನನ್ನ ವಾಯ್ಸು ಅಪ್ಪ. ಸೊ ಎಲ್ರಿಗೂ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನನ್ನ ಫ್ಯಾಮಿಲಿನ ನಾನು ಈ ಥರ ಯಾವತ್ತೂ ಮಾತಾಡ್ಸೇ ಇರಲಿಲ್ಲ. ತುಂಬ ಖುಷಿ ಆಯಿತು. ಅವರು ಅಂದರೆ ಅವರು ಖುಷಿ ನೋಡೋಕ್ಕೆ ನನಗಿನ್ನೂ ಖುಷಿ. ನಾನು ಮುಂದೆನೇ ಅಂದರೆ ಈಗ ಚಿಕ್ಕ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಮ್ಮಂದ್ರು ಅಕ್ಕಂದ್ರು ಬಂದು ನೋಡಲ್ವಾ, ಆ ಥರ ಫೀಲ್ ಆಯಿತು, ಆ ಥರ ಖುಷಿ ಆಯಿತು. ಸೊ ಅದಕ್ಕೆ ಅವ್ರ ಕೈಲೂ ಮಾತಾಡಿಸಿದೆ. ವ್ಲಾಗು ತುಂಬ ಒದ್ದಾಗಿದೆ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ, ನೀವು ನೋಡ್ತೀರಾ ಅಂತ ನನಗೆ ಗೊತ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.